ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂದು ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದಿದ್ಯಾಕೆ ಗೊತ್ತಾ? 7 ಜನರನ್ನ ಬಲಿ ಪಡೆದಂತ ಆ ದುರಂತಕ್ಕೆ ಅಸಲಿ ಕಾರಣವಾದ್ರೂ ಏನು? ಟೆಕ್ನಿಕಲ್ ರಿಪೋರ್ಟ್ನಲ್ಲಿ ಬಯಲಾಯಿತು ಅಸಲಿ ಸತ್ಯ. ಗೋಡೆ ಕುಸಿತಕ್ಕೆ ಹಾಗಾದ್ರೆ ಅಧಿಕಾರಿಗಳ ಕೇರ್ಲೆಸ್ ಅದೇ ಕಾರಣನಾ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಯ್ತಾ? ಮೇ 15ನೇ ತಾರೀಕು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂತ ಚೀಫ್ ಸೆಕ್ರೆಟರಿ ತನಿಖೆಗೆ ಆದೇಶಿಸಿ ವರದಿಗೆ ಸೂಚನೆ ಕೊಟ್ಟಿದ್ರು. ಚೀಫ್ ಸೆಕ್ರೆಟರಿ ಕೈ ಸೇರಿದೆ ಬೌರಿಂಗ್ ಆಸ್ಪತ್ರೆಯ ಆ ಕಾಂಪೌಂಡ್ ಕುಸಿತದ ದುರಂತದ ರಿಪೋರ್ಟ್. ಹಾಗಾದ್ರೆ ರಿಪೋರ್ಟ್ ನಲ್ಲಿ ಏನಿದೆ? ಅಲ್ಲಿ ಏನೆಲ್ಲ ವೈಫಲ್ಯತೆಗಳಿತ್ತು? ತಾಂತ್ರಿಕ ದೋಷ ಏನಿತ್ತು? ಅವೈಜ್ಞಾನಿಕವಾಗಿ ಏನಾದ್ರೂ ಗೋಡೆ ಕಟ್ಟಿದ್ರ? ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣನಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ರಿಪೋರ್ಟ್ ನಲ್ಲಿ ಅಂಶಗಳಿವೆ. ಗೋಡೆ ಮೇಲೆ ಅತಿಯಾದ ಒತ್ತಡದಿಂದ ಕಾಂಪೌಂಡ್ ಕುಸಿತ ಆಗಿದ್ದಂತೆ. ಇಂಜಿನಿಯರ್ಸ್ ಕೇರ್ಲೆಸ್ ನಿಂದ ಅಸ್ತಿತ್ವ ಕಳೆದುಕೊಂಡಿದ್ದಂತ ಗೋಡೆ ಇದು. ಅತಿಯಾದ ಮಳೆ ಬಿದ್ದ ಕಾರಣ ಬಿರುಕು ಬಿದ್ದು ಗೋಡೆ ಕುಸಿತ ಆಗಿದೆ. ಆರೋಗ್ಯ ಇಲಾಖೆಯ 4 ಇಂಜಿನಿಯರ್ಸ್ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಆಸ್ಪತ್ರೆ ಆವರಣದಲ್ಲಿನ ತ್ಯಾಜ್ಯ ತೆರವಿಗೆ ಸರ್ಕಾರ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ. ಇನ್ನು ಆಸ್ಪತ್ರೆ ಮೇಲುಸ್ತುವಾರಿ ಇದ್ದಂತ ಎಇ ಸೋಮಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಅಂಶ ಕೂಡ ಈ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಯಾರ್ಯಾರ ನಿರ್ಲಕ್ಷ್ಯ ಇದೆ, ಜೊತೆಗೆ ಅಲ್ಲಿ ಏನೇನು ಎಡವಟ್ಟಾಗಿತ್ತು ಅದೆಲ್ಲದ್ರ ಬಗ್ಗೆನೂ ಕೂಡ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಇನ್ನು ಎಇಇ ಮಹೇಶ್ ಕುಮಾರ್, ಎಇ ತಿಮ್ಮಪ್ಪ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅನ್ನುವಂತ ಸೂಚನೆ ಇದೆ. ಚೀಫ್ ಇಂಜಿನಿಯರ್ ಉದಯ್ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ ರಿಪೋರ್ಟ್ ನಲ್ಲಿ. ಇನ್ನು ಕಾಂಟ್ರಾಕ್ಟರ್ಸ್ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡುವುದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅವೈಜ್ಞಾನಿಕವಾಗಿ ಇಲ್ಲಿ ಗೋಡೆ ಕಟ್ಟಿದ್ರು ಅನ್ನೋದು ಕಾರಣಕ್ಕೆ ವೈಜ್ಞಾನಿಕ ಗೋಡೆ ಕಟ್ಟೋದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಆದಂತ ದುರಂತ ಯಾರು ಕೂಡ ಮರಿಲಿಕ್ಕಿಲ್ಲ. ಬಟ್ ಆ ರೀತಿ ಗೋಡೆ ಕುಸಿತಕ್ಕೆ ಕಾರಣ ಏನು? ರಿಪೋರ್ಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಮತ್ತೆ ಯಾರ್ಯಾರ ವಿರುದ್ಧ ಕ್ರಮ ಆಗುತ್ತೆ ಅಂತ? ಕಳೆದ ತಿಂಗಳು 29ನೇ ತಾರೀಕು ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು ಬಿದ್ದು ಸುಮಾರು 7 ಜನ ಸಾವನ್ನಪ್ಪಿದ್ರು. ಕೂಡಲೇ ಸರ್ಕಾರ ಒಂದು ವರದಿಯನ್ನ ಸಿದ್ಧಪಡಿಸಿ ಅಂತ ಹೇಳಿ ಒಂದು ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಘಟನೆ ನಡೆದು ಸುಮಾರು 15 ದಿನಗಳ ಬಳಿಕ ರಾಜ್ಯದ ಮುಖ್ಯ ಕಾರ್ಯದರ್ಶಿನೂ ಕೂಡ ಬೌರಿಂಗ್ ಆಸ್ಪತ್ರೆಯ ಘಟನಾ ಸ್ಥಳಕ್ಕೆ ತೆರಳಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದಷ್ಟು ಬೇಗ ನೀವು ವರದಿಯನ್ನ ಸಲ್ಲಿಕೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಪ್ರಕಾರ ಇದೀಗ ಮುಖ್ಯ ಕಾರ್ಯದರ್ಶಿಗೆ ವರದಿನೂ ಕೂಡ ಸಲ್ಲಿಕೆ ಆಗಿದೆ. ಆ ಒಂದು ವರದಿಯಲ್ಲಿ ಇಂಜಿನಿಯರ್ಗಳಾದ್ರೆ ಬೌರಿಂಗ್ ಆಸ್ಪತ್ರೆ ಉಸ್ತುವಾರಿ ವಹಿಸ್ತಾ ಇದ್ದಂತಹ ಇಂಜಿನಿಯರ್ಗಳ ದಿವ್ಯ ನಿರ್ಲಕ್ಷ್ಯ ಇದರಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಆ ಒಂದು ಹೊಸ ಕಟ್ಟಡ ಏನು ಅಲ್ಲಿ ಆಸ್ಪತ್ರೆ ಕಟ್ಟಡ ಏನು ನಿರ್ಮಾಣ ಆಯ್ತು, ಹಳೆ ಆಸ್ಪತ್ರೆ ಕಟ್ಟಡದ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಸುಮಾರು 11.5 ಲಕ್ಷಕ್ಕೆ ಟೆಂಡರ್ ಅನ್ನ ಕೊಡಲಾಗಿತ್ತು. ASR ಟ್ರೇಡರ್ಸ್ ಅನ್ನುವಂತಹ ಒಂದು ಕಂಪನಿ ಟೆಂಡರ್ ಅನ್ನ ಪಡ್ಕೊಂಡಿತ್ತು. ಆದ್ರೆ